ಹಲೋ ನನ್ನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರುಗಳಿಗೆ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈಲೈನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ಒಂದು ಹೊಸ ರೆಸಿಪಿ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ ಅವ್ರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳನ್ನು ಸಹಿತ ನಾನು ತಿಳಿಸ್ತೀನಿ. ಇವತ್ತಿನ ಈ ನನ್ನ ರೆಸಿಪಿ ಬಂದ್ಬಿಟ್ಟು ಆಲೂಗಡ್ಡೆಯಿಂದ ಮಾಡುವಂತಹ ಆಲೂಗಡ್ಡಿ ಕುರ್ಮಾ ಅಂತಲೂ ಸಹಿತ ನಾವು ಇದನ್ನು ಹೇಳ್ಬೋದು. ಸೊ ಇದಕ್ಕೆಲ್ಲ ಏನೇನು ಬೇಕು ಅಂತ ತಡ ಮಾಡಿದೆ ನೋಡೋಣ ಬನ್ನಿ, ಲೆಟ್ಸ್ ಸ್ಟಾರ್ಟ್. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಆಲೂಗಡ್ಡೆ ಬೇಕು. ನಾನು 4 ಆಲೂಗಡ್ಡೆನ ತಗೊಂಡಿದ್ದೀನಿ. 1 ಟೊಮೆಟೊ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ 2 ಉಳ್ಳಾಗಡ್ಡಿ, ಪುದೀನ, ಹಸಿ ಕೊಬ್ಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ 1 ಸ್ಪೂನಷ್ಟು, ಏಲಕ್ಕಿ 1, ಲವಂಗ 5 ತಗೊಂಡಿದ್ದೀನಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ನಾನು ಉಪ್ಪನ್ನ ತಗೊಂಡಿದ್ದೀನಿ. ಮೊದಲೇದಾಗಿ ಈ ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡು ಕುಕ್ಕರ್ಗೆ ನಾನು ಹಾಕಿ 4 ವಿಜಿಲಷ್ಟು ನಾನು ಓಡಿಸ್ಕೋತೀನಿ. 4 ವಿಜಿಲ್ ಆಗೋವರೆಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲೇದಾಗಿ ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಹಸಿ ಕೊಬ್ಬರಿ, ಪುದೀನ, ಶುಂಠಿ ಮತ್ತು ಬೆಳ್ಳುಳ್ಳಿ ಇಲ್ಲಿ ತಗೊಂಡಿರುವಂಥದ್ದು 2 ಇಂದ 3 ನಾನು ಇದಕ್ಕೆ ಹಾಕೋತೀನಿ ರೀ. ಇನ್ನು ಮಿಕ್ಕಿದ್ದು ನಾನು ಒಗ್ಗರಣೆ ಹಾಕಬೇಕಾದ್ರೆ ಹಾಕ್ತೀನಿ. ಚಕ್ಕೆ ಇದಿಷ್ಟು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ ನಾನೆಲ್ಲ ಸ್ಟಾರ್ ವೀಕ್ಷಕರೇ, ಈಗ ನೋಡ್ಬೋದ್ರಿ ನೀವು, ನಾನು ಇಷ್ಟು ಸ್ಮೂತ್ ಫೈನ್ ಮಾಡ್ಕೊಂಡಿನ ಪೇಸ್ಟ್ನ. ನೀವು ಇದೇ ಥರನ ಸ್ಮೂತಾಗಿ ಮಾಡ್ಕೊಳ್ರಿ. ಆಮೇಲೆ ನಾನು ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕೋದು ಮರ್ತಿದ್ದೆ, ನಾನು ಗ್ರೈಂಡ್ ಮಾಡಬೇಕಾದ್ರೆ ಹಾಕಿದ್ದೀನಿ ನಾನು. ನೀವು ಕೆಂಪು ಖಾರ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿನೂ ಸಹಿತ ನೀವು ಇದಕ್ಕೆ ಹಾಕ್ಕೊಳ್ಬೋದು. ಈಗ ತೊಗೊಂಡಿರುವಂತಹ ಟೊಮಾಟೆನ ನಾನು ಹಿಂಗೆ ಕಟ್ ಮಾಡ್ಕೊಳ್ತೀನಿ ರೀ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಓಕೆ ಸ್ಟಾರ್ ವೀಕ್ಷಕರೇ, ಸಾರಿ 4 ವಿಜಿಲ್ ಆಲೂಗಡ್ಡೆನೂ ಅಲ್ಲಿ ಕಂಪ್ಲೀಟ್ ಆಗೋಯ್ತು. ಸೊ ಅದಕ್ಕೆ ಡಿಸ್ಟರ್ಬೆನ್ಸ್ ಆಯಿತು. ಇಲ್ಲಿ ನೋಡ್ರಿ, ಇದನ್ನು ಈಗ ಟೊಮೆಟೊನ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಓಕೆ ಬನ್ನಿ ಈಗ ಯಾವ ಥರ ನಾವು ಒಗ್ಗರಣೆ ಮಾಡೋದು ಅಂತ ಹೇಳಿ ನೋಡೋಣ. ಓಕೆ, ಇಲ್ಲಿ ಆಲೂಗಡ್ಡೆ ಆಲ್ರೆಡಿ ಕುದ್ದೈತ್ರಿ, ನೀವು ನೋಡ್ಬೋದು. ಇಷ್ಟು ಚಿಕ್ಕ ಚಿಕ್ಕ ಪೀಸಾಗಿ ನಾವು ಕಟ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ನೋಡ್ರಿ ಇಲ್ಲೇ ಹಿಚ್ಗಿದ್ರೆ ಇಷ್ಟು ಮೆತ್ತಗಾದ್ರೆ ಅಷ್ಟೇ ಸಾಕು, ಇದಕ್ಕಿಂತ ಮೆತ್ತಗೆ ಆಗ್ಬಾರ್ದ್ರಿ. ಈ ಕಡೆ ನಾವೊಂದು ಗ್ಯಾಸ್ನ ಆನ್ ಮಾಡ್ಕೊಂಡು ಈ ಥರ ನಿಮ್ಮ ಮನೆಯಾಗ ಯಾವ ಪಾತ್ರೆ ಐತಿ ಆ ಪಾತ್ರೆನ ನಾವೀಗ ಕಾಯಕ್ಕೆ ಇಟ್ಕೋಬೇಕ್ರಿ. ಈ ಪಾತ್ರೆ ಕಾದಾದ್ಮೇಲೆ ಎಣ್ಣೆ ಸೇರಿಸ್ಕೋಬೇಕು. 1 2 3 4 ಸ್ಪೂನ್ ಅಂತ ಚಕ್ಕಿ, ಲವಂಗ ಮತ್ತು ಏಲಕ್ಕನ್ನು ನಾನೀಗ ಹಾಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋಂಥ ಉಳ್ಳಾಗಡ್ಡಿ, ಇದು ಸ್ವಲ್ಪ ಕೆಂಪಗೆ ಆಗೋ ತನಕನೂ ನಾವು ಎಣ್ಣೆ ಒಳಗನ್ನ ಫ್ರೈ ಮಾಡ್ಕೋಬೇಕು. ನಾವು ಆಗ್ಲೇನ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡಿದ್ವಲ್ಲ, ಈಗ ಒಂಚೂರು ಗ್ಯಾಸ್ನ ಹೈ ಫ್ಲೇಮ್ ಮಾಡಬೇಕು. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನನಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹೊಡೆಯೋದನ್ನ ಮರಿಬೇಡ್ರಿ. ಯಾಕಂದರೆ ಫಸ್ಟ್ ನೋಟಿಫಿಕೇಶನ್ ಈಗ ಬರ್ತೈತ್ರಿ. ಆ್ಯಂಡ್ ಯಾರೆಲ್ಲ ಇನ್ನೂ ಈ ಥರ ರೆಸಿಪಿನ ಮಾಡ್ಕೊಂಡಿಲ್ಲ ಒಂದ್ಸತಿ ಮಾಡಿಕೊಂಡು ಟ್ರೈ ಮಾಡಿರಿ, ಭಾಳ ಟೇಸ್ಟ್ ಆಗ್ತೈತಿ. ಇದು ಬಂದು ಚಪಾತಿ, ರೊಟ್ಟಿಗೆ, ಅನ್ನಕ್ಕೆ ಭಾಳ ಟೇಸ್ಟ್ ಆಗ್ತೈತ್ರಿ. ಇದು ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಫುಲ್ ಎಲ್ಲ ಕೆಂಪಗೆ ಹುರಿದೈತ್ರಿ. ಇದಾದ ತಕ್ಷಣ ನಾನು ಟೊಮಾಟಿನ ರಸ ಸೇರಿಸ್ಕೋತೀನಿ ರೀ. ಈ ಟೊಮಾಟಿ ರಸನ ಹಾಕಿ ಆದಮೇಲೆ ನಾವು ಸೇಮ್ ಹೈ ಫ್ಲೇಮ್ ಒಳಗೆ ಇರಬೇಕು. ಗ್ಯಾಸ್ ಯಾವತ್ತು ಲೋ ಫ್ಲೇಮ್ನಾಗ ಇಟ್ಕೋಬೇಡ್ರಿ. ಹಸಿ ಸ್ಮೆಲ್ಲು ಹೋಗೋವರೆಗೆ ಇದು ಒಂದು ಕುದಿಬೇಕ್ರಿ. 2 ರಿಂದ 3 ನಿಮಿಷ ಇದು ಎಣ್ಣೆ ಒಳಗೆ ಈ ಥರ ಫ್ರೈ ಆಗ್ಬೇಕ್ರಿ. ಅವಾಗ ಇದು ಹಸಿ ಸ್ಮೆಲ್ ಹೋಗ್ತೈತಿ. ಇದಕ್ಕೆ ನಾವು ಕಾಯಿ ಏನು ಪೇಸ್ಟ್ ಮಾಡಿದ್ವಲ್ಲ ಅದನ್ನ ನಾನು ಮಸಾಲೆ ಈಗ ಇದಕ್ಕೆ ಹಾಕೊಳ್ತೀನಿ ರೀ. ಇದನ್ನ ಮತ್ತೆ ಎಣ್ಣೆ ಒಳಗೆ ಫುಲ್ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಮೊದಲು ಎಣ್ಣೆ ಒಳಗೆ ಇದಿಷ್ಟು ಕುದಿಯೋವರೆಗಿನೂ ರೀ ನೀವು ನೀರು ಸೇರಿಸ್ಕೋಬೇಡ್ರಿ. ಯಾಕಂದ್ರೆ ಎಣ್ಣೆ ಒಳಗೆ ಫುಲ್ಲು ನಾವು ತೊಗೊಂಡಿರೋವಂಥ ಏನು ಮಸಾಲೆ ಐತಲ್ಲ ಒಳಗಡೆನ ಕುದಿಬೇಕ್ರಿ. ಇಲ್ಲಿ ನೋಡ್ಬೋದ್ರಿ ನೀವು, ಈ ಥರ ಎಲ್ಲ ಬಬಲ್ಸ್ ಬರತೈತಿ. ಆಲ್ರೆಡಿ ಇದು ಒಂದು 5 ನಿಮಿಷ ಸಾಕು ಇದ್ರೊಳಗಡೆ ಕುದಿಯಕ್ಕೆ. ಈಗ ಧನಿಯಾ ಪುಡಿನ ನಾನು ಹಾಕ್ಕೊಳ್ತೀನಿ ರೀ. ಅರ್ಧ ಚಮಚೆ ಅಷ್ಟು ಅರಿಶಿನ, ಚಮಚೆ ಅಷ್ಟು ಉಪ್ಪು, ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ರಿ. ತಗೊಂಡಿರುವಂಥ ಮಸಾಲೆನೂ ಸಹಿತ ಇದ್ರೊಳಗೆ
ಚಂದಾಗ ಕುದಿಬೇಕ್ರಿ. ಓಕೆ ನನ್ನೆಲ್ಲ ಸ್ಟಾರ್ ವೀಕ್ಷಕರೇ, ಈಗ ನೋಡ್ಬೋದು ಇದು ಹಸಿ ಸ್ಮೆಲ್ ಎಲ್ಲ ಹೋಗೈತಿ ಮತ್ತು ಮಸಾಲಿನೂ ಸಹಿತ ಅದ್ರೊಳಗೆ ಬ್ಲೆಂಡ್ ಆಗೈತಿ. ಈಗ ನಾನು ಇದಕ್ಕೆ 1 ಗ್ಲಾಸ್ ಅಷ್ಟು ಮಾತ್ರ ನಾನು ಮೊದಲಿಗೆ ನೀರು ಸೇರಿಸ್ಕೊಳ್ತೀನಿ ರೀ. ಆಮೇಲೆ ನೀರು ಯಾವ ಹದಕ್ಕೆ ಸೇರಿಸ್ಕೋಬೇಕು ಅಂತ ಕನ್ಫ್ಯೂಷನ್ ಬೇಡ. ನಿಮ್ಗೆ ಗಟ್ಟಿ ಬೇಕು ಅಂತಂದ್ರೆ ಗಟ್ಟಿ ಮಾಡ್ಕೊಳ್ರಿ, ಇಲ್ಲ ನಿಮ್ಗೆ ಅನ್ನಕ್ಕೂ ಮತ್ತು ಜೊತೆಗೆ ಚಪಾತಿ ಆಗಲಿ ರೊಟ್ಟಿಗಾಗಲಿ ಅದಕ್ಕೂ ಬೇಕು ಅಂತಂದ್ರೆ ಒಂದು ಅಳತಿ ನೋಡ್ಕೊಂಡು ನೀವು ನೀರನ್ನ ಸೇರಿಸ್ಕೊರಿ. ನನ್ಗೆ ಈಗ ನೀರು ಹಾಕಿ ಆದಮೇಲೆ ಫ್ರೆಂಡ್ಸ್ ಸ್ವಲ್ಪ ಜೋರಾಗಿಡ್ರಿ. ಜೋರಾಗಿಟ್ಟು ಇದನ್ನ ಒಂದು 3 ನಿಮಿಷ ಕುದ್ರೆ ಇದು ಸ್ವಲ್ಪ ಅದ್ರೊಳಗಡೆ ಇರೋ ಮತ್ತು ಹಸಿ ಸ್ಮೆಲ್ ಎಲ್ಲ ಹೋಗ್ತೈತ್ರಿ. ನೀರು ಅದ್ರೊಳಗೆ ಚೆನ್ನಾಗಿ ಕೂಡ್ಕೋತೈತಿ. ಆ್ಯಂಡ್ ನಾನು ಹಸಿ ಖಾರನ ಯೂಸ್ ಮಾಡೇನಿ, ಹಸಿ ಮೆಣಸಿನ್ಕಾಯಿನ. ನೀವು ಬೇಕಂದ್ರೆ ಹಸಿ ಮೆಣಸಿನ್ಕಾಯಿನ ಹಾಕೋಬೋದು, ಅಚ್ಚ ಖಾರದ ಪುಡಿನೂ ನೀವು ಸೇರಿಸ್ಕೋಬೋದು. ನಾನು ಹಸಿ ಖಾರನ ಇದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಅದನ್ನು ಸೇರಿಸ್ಕೊಂಡೇನ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನನಗೆ ಸಪೋರ್ಟ್ ಮಾಡಿರಿ ಮರಿದೇನ. ಈಗ ನೋಡಬಹುದು ನೀವು ಇಲ್ಲೆಲ್ಲ ಬಬಲ್ಸ್ ಥರ ಮ್ಯಾಲೆ ಬರತೈತ್ರಿ. ಇಷ್ಟು ಬಂದ್ರೆ ನಮ್ಗೆ ಈಗ ಕುದಿಯೋದು ಸ್ವಲ್ಪ ಸ್ಟಾಪ್ ಮಾಡ್ತೀನಿ. ಸೊ ಈಗ ನಾನು ಲೋ ಫ್ಲೇಮ್ ಇಟ್ಕೋತೀನಿ. ನಾವು ಕುದಿಸಿ ಇಟ್ಕೊಂಡಿರುವಂತಹ ಆಲೂಗಡ್ಡಿನ ನಾನೀಗ ಇದಕ್ಕೆ ಆ್ಯಡ್ ಮಾಡ್ತೀನಿ ರೀ. ತಗೊಂಡಿರುವಂತಹದ್ದು ನಾನು 4 ಆಲೂಗಡ್ಡೆ ಏನಿತ್ತು ಅದಿಷ್ಟು ನಾನು ಇದಕ್ಕೆ ಸೇರಿಸ್ಕೊಂಡೇನ್ರಿ. ಈಗ ಈ ಆಲೂಗಡ್ಡೆನೂ ಸಹಿತ ಇದ್ರೊಳಗೆ ಕರೆಕ್ಟಂಗೆ ಕುದಿಬೇಕ್ರಿ. ಅಂದ್ರೆ ಆ ರಸನೂ ಸಹಿತ ಆಲೂಗಡ್ಡೆ ಒಳಗೆ ಫಿಲ್ ಆಗ್ತೈತಿ. ಹಂಗೆ ಹಾಕಿದ ತಕ್ಷಣ 2 ನಿಮಿಷ ಕುದಿಸಿ ಇಳ್ಸಕ್ಕೆ ಹೋಗ್ಬೇಡ್ರಿ. ಈಗ ಮತ್ತೆ ಒಂದು 5 ನಿಮಿಷ ಇದು ಕುದಿಬೇಕು. ಯಾರೆಲ್ಲ ಈ ಥರ ರೆಸಿಪಿ ಒಂದ್ಸತಿ ಟ್ರೈ ಮಾಡಿಲ್ಲ ದಯವಿಟ್ಟು ಇದೊಂದ್ಸಲಿ ರೆಸಿಪಿನ ಟ್ರೈ ಮಾಡಿರಿ. ಈಗ ನಾನು ಗ್ಯಾಸ್ನ ಹೈ ಫ್ಲೇಮ್ ಮಾಡ್ತೀನಿ. ಚಪಾತಿಗಂತೂ ಸೂಪರ್ ಕಾಂಬಿನೇಷನ್, ಮರಿದೆ ಒಂದ್ಸತಿ ಎಲ್ಲರೂ ಟ್ರೈ ಮಾಡಿರಿ. ಆಮೇಲೆ ಇದು ಅನ್ನಕ್ಕೂ ಸಹಿತ ಇದು ನಾವು ಗ್ರೇವಿ ಥರನೂ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಈಗ ಒಂದು 5 ನಿಮಿಷ ಕುದಿಯೋವರೆಗೆ ನಾನು ಒಂದು ಪ್ಲೇಟ್ನ ಈಗ ಕ್ಲೋಸ್ ಮಾಡ್ಕೋತೀನಿ. ಈಗ 5 ನಿಮಿಷ ಆಯ್ತಾ, ನಾನೀಗ ಇದನ್ನ ಓಪನ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು 5 ನಿಮಿಷ ಕುದ್ದೈತಿ. ಈಗ ಇಷ್ಟು ಕುದ್ರೆ ಸಾಕ್ರಿ, ಇನ್ನು ಜಾಸ್ತಿ ಏನು ಕುದಿಯೋದು ಬೇಡ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮರಿದೇನ. ಆ್ಯಂಡ್ ಈಗ ನನಗೆ ಸಪೋರ್ಟ್ ಮಾಡಿರಿ. ಹೊಸಬ್ರೆಲ್ಲ ಯಾರು ನನಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ರೆ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಂಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ಒಂದ್ಸತಿ ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ನನ್ನ ರೆಸಿಪಿ ಜೊತೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಕುರ್ಮಾ ಯಾರೆಲ್ಲ ಮಾಡ್ಕೊಂಡಿಲ್ಲ ಒಂದ್ಸತಿ ದಯವಿಟ್ಟು ಟ್ರೈ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಬಾಯ್ ಅಂಟಿಲ್ ದೆನ್ ಸಿ ಯು.